ಪ್ರತಿ ಬಾರಿಯೂ ಕೂಡ 3 ಸೆಟ್ ಆಫ್ 3 ಅಂತ ನಾವು ಹೇಳ್ತೇವೆ. ಸೊ 3 ರಾಶಿಗಳಂತೆ ಬೇರೆ ಬೇರೆ ಪಾದಗಳಿಂದ ಆ ಭಗವಂತ ಎಂಟ್ರಿಯನ್ನು ಕೊಡ್ತಾನೆ. ಅವನ ಪ್ರವೇಶ ಹೇಗಿರ್ತದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಲೋಹಪಾದ, ಸುವರ್ಣಪಾದ, ರಜತ ಪಾದ, ಹೀಗೆ ಬೇರೆ ಬೇರೆ ಪಾದಗಳ ಮುಖಾಂತರವಾಗಿ ಅವನು ರಾಶಿ ಪ್ರವೇಶವನ್ನು ಮಾಡ್ತಾನೆ. ಎಷ್ಟೋ ಬಾರಿ ಶನಿದೇವರ ಪ್ರೀತ್ಯಾಸ್ಪದವಾಗಿ ಏನು ಮಾಡಬೇಕು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಶನಿದೇವರ ಪ್ರೀತ್ಯಾಸ್ಪದವಾಗಿ ಬರುವ 29ನೇ ತಾರೀಕಿಗೆ ತಪ್ಪದೆ ಪೂಜೆ ಪುನಸ್ಕಾರಗಳನ್ನು ತಪ್ಪದೆ ಎಲ್ಲರೂ ಮಾಡಿ. ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ ಬರುವ ಮಾರ್ಚ್ 29ನೇ ತಾರೀಕಿಗೆ ಶನಿ ಬದಲಾವಣೆಯ ಸಮಯದಲ್ಲೇ ಯಜ್ಞ ಶಾಂತ್ಯಾದಿ ಕರ್ಮಗಳು ಕೂಡ ನಡೆಯುವಂಥದ್ದು. ಸಾಯಂಕಾಲ ಹೆಚ್ಚು ಕಡಿಮೆ 6:32 ಪ್ರಾರಂಭವಾಗುವಂತಹ ಈ ಸಮಯ 12 ಗಂಟೆವರೆಗೂ ಕೂಡ ಇರ್ತದೆ. ಈ ಒಂದು ಸಂದರ್ಭದಲ್ಲೇ ಶನಿದೇವರ ಪೂಜೆ ಪುನಸ್ಕಾರ ಯಜ್ಞ ಹೋಮ ಬೆಳಗ್ಗಿಂದ ಹಿಡ್ಕೊಂಡು ನಾವು ಉಪವಾಸದಿಂದ ಇದ್ದು ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಿರಂತರವಾಗಿ ನೀಲಾಂಜನ ಸಮಾಭಾಸಂ ಈ ಮಂತ್ರದ ಜಪವನ್ನು ಮಾಡಿ ಯಂತ್ರಗಳ ಅಭಿಮಂತ್ರಣೆಯನ್ನು ಮಾಡಿ ನಾವು ಧಾರಣ ಮಾಡಿಕೊಳ್ಳುವಂತಹ ಏನು ಉಂಗುರಗಳಿವೆ, ಆಭರಣಗಳಿವೆ, ಆ ಆಭರಣಗಳಿಗೆ ಒಂದು ವಿಶೇಷವಾದಂಥ ಅರ್ಚನೆ ಪೂಜೆಯನ್ನು ಮಾಡಿ ಶ್ರೀ ಕ್ಷೇತ್ರದಲ್ಲಿ ಸ್ಥಿತನಾದಂತಹ ಯಾವುದು ಆ ಕ್ಷೇತ್ರ ಅಂತಂತಂದರೆ ಹುಬ್ಬಳ್ಳಿಯ ಪರಿವಾರ ಶನೇಶ್ವರ ದೇವರ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಕ್ಕಂತಹ ಶನಿದೇವರಿಗೆ ಪೂಜಾ ಅಭಿಷೇಕಗಳನ್ನು ಮಾಡಿ, ತಮಿಳುನಾಡಲ್ಲಿ ದೊಡ್ಡದಾದಂತಹ ಒಂದು ಕ್ಷೇತ್ರ ತಿರುನಲ್ಲಾರ್ ಅಂತ ಹೇಳ್ತೇವೆ. ತಿರುನಲ್ಲಾರ್ ಶನಿದೇವರ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಪೂಜೆಗೊಂಡಂತಹ ಉತ್ಸವ ಮೂರ್ತಿಗೆ ನಿಮ್ಮ ಸ್ವಹಸ್ತದಿಂದ ಎಣ್ಣೆಯ ಅಭಿಷೇಕವನ್ನು ಮಾಡುವಂತಹ ಒಂದು ಅವಕಾಶ ಕರ್ನಾಟಕದ ಎಲ್ಲ ಜನರಿಗೂ ಕೂಡ ಬರುವ 29ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದೊಳಗೆ ಶನಿದೇವರಿಗೆ ವಿಶೇಷವಾಗಿ ತೈಲಾಭಿಷೇಕವೂ ಕೂಡ ನಡೀತದೆ. ಆ ತೈಲಾಭಿಷೇಕ ಎಂಥದ್ದು ಅಂತಂದರೆ ನಾನು ನಿಮಗೆ ಈ ಹಿಂದೆ ಎಪಿಸೋಡ್ನಲ್ಲಿ ಹೇಳಿದ್ದೆ. ಏನು ಅಂತಂದರೆ ಶನಿದೇವರಿಗೆ ಯಾಕೆ ಎಣ್ಣೆ ಬಹಳ ಪ್ರೀತಿ, ಯಾಕೆ ಅಂತಂದರೆ ಅದು ಸಾಕ್ಷಾತ್ತಾಗಿ ಭಗವಂತನಿಂದ ಸೃಷ್ಟಿಯಾದದ್ದು. ಅವರ ತಾಯಿ ಭಗವದ್ ಆರಾಧನೆಯನ್ನು ಮಾಡಿ ಈ ಶಕ್ತಿಯನ್ನು ಅವರಿಗೆ ಅನುಗ್ರಹಿಸಿದ್ದು. ಹೀಗಾಗಿ ಶಕ್ತಿಯ ಮೂಲ ಸ್ಥಾನವಾಗಿರತಕ್ಕಂತಹ ಭಗವಂತ, ಆ ಭಗವಂತನ ರೋಮದಿಂದ ಹುಟ್ಟಿದಂತಹ ಎಳ್ಳು, ಆ ಎಳ್ಳಿನಿಂದ ಬರತಕ್ಕಂತಹ ಎಣ್ಣೆ, ಆ ಎಳ್ಳಿನಿಂದ ಆಗತಕ್ಕಂತಹ ದೀಪ, ಇದೆಲ್ಲವೂ ಕೂಡ ಶನಿದೇವರಿಗೆ ಬಹಳ ಪ್ರಾಮುಖ್ಯತೆ. ಯಾಕೆ ಅಂತಂತಂದರೆ ಭಗವಂತನಿಗೆ ಪ್ರೀತ್ಯಾಸ್ಪದವಾದದ್ದು. ನಮಗೆ ಶಕ್ತಿ ಕೇಂದ್ರ ಅಂತ ಯಾವತ್ತಿದ್ರೂ ಜೀವನದೊಳಗೆ ಒಂದಿರಬೇಕು. ಸೊ ನಮ್ಮ ರಾಶಿ ನಕ್ಷತ್ರ ಜಾತಕಾನುಸಾರವಾಗಿ ಶಕ್ತಿ ಕೇಂದ್ರಗಳು ಯಾವುದು ಅಂತಂತಂದರೆ ಒಂದು ಶನಿಯ ಸಂಚಾರ, ಮತ್ತೊಂದು ಗುರುವಿನ ಸಂಚಾರ. ಗುರುಬಲ ಇದೆಯೋ ಇಲ್ಲೋ ಅಂಥೇಳಿ ಪ್ರತಿ ವರ್ಷ ಎಲ್ಲರೂ ನೋಡ್ತಾರೆ. ಒಂದು ಮದುವೆ, ಒಂದು ಮುಂಜುವೆ, ಅಥವಾ ಏನೋ ಶುಭ ಕಾರ್ಯಗಳು, ಒಂದು ಗೃಹ ಪ್ರವೇಶ, ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಗುರುಬಲ ಇದೆಯೋ ಇಲ್ಲೋ. ಯಾಕೆ? ಗುರುವಿನ ಬಲ ಇತ್ತು ಅಂತಂತಂದರೆ ಮನುಷ್ಯ ಜೀವನದೊಳಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದರೆ ಸಾಧ್ಯ ಆಗೋದೇ ಇಲ್ಲ. ಬಹಳ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರಗಳು ಓದಿದರೇನು ವ್ಯರ್ಥವಾಯಿತು ಭಕುತಿ, ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ. ಅದಕ್ಕೆ ಪುರಂದರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ. ಏನು ಅಂತಂದರೆ ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ಅಂತನ್ನೋದು ಸಿಗೋದಿಲ್ಲ. ಹೀಗಾಗಿ ಗುರುವಿನ ಸಂಚಾರ ಬಹಳ ಮುಖ್ಯವಾಗ್ತಿರ್ತದೆ. ಅದಕ್ಕೆ ಶನಿದೇವರಿಗೂ ಗುರು ಅಂತ ಕರೀತಾರೆ. ಜಯರಾಜ, ಶನಿರಾಜ, ಮಹಾರಾಜ, ಶುಭಗನ ಯೋಗ ತೇಜ, ಗುರುವೇ ಶನಿರಾಜ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಶನಿ ಗುರುವಾಗಿ ಇದ್ದುಕೊಂಡಾಗ ಅವನ ಜೀವನದೊಳಗೆ, ಯಾವ ವ್ಯಕ್ತಿಯ ಜೀವನದೊಳಗೆ ಶನಿದೇವರು ಗುರುವಾಗಿರ್ತಾರೆ ಅವರಲ್ಲಿ ಬೃಹದಾಕಾರದಲ್ಲಿ ಬದಲಾವಣೆ ಆಗ್ತದೆ. ಸೊ ಮತ್ತಿದು ಶತಸಿದ್ಧ. ಇದನ್ನು ನಾನು ಇವತ್ತಿನ ದಿವಸ ಏನು ಹೇಳಿಕತ್ತೇನೆ, ಇದು ಯಾವುದು ಮಾರ್ಕೆಟಿಂಗ್ ಪರ್ಪಸ್ ಅಲ್ಲ, ಇದು ಶತಸಿದ್ಧ. ಯಾಕೆ ಅಂತಂತಂದರೆ ಸನಾತನವಾಗಿ ಶನಿದೇವರ ಪೂಜೆಯನ್ನು, ಗುರುವಿನ ಪೂಜೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ನಾನು ಆಗಲೇ ನಿಮಗೆ ದೃಷ್ಟಾಂತವನ್ನು ಕೊಟ್ಟೆ. ಏನು?
ಪಾಂಡವರ ದೃಷ್ಟಾಂತ ಕೊಟ್ಟೆ, ರಾಮಾಯಣದ ರಾಮನ ದೃಷ್ಟಾಂತ ಕೊಟ್ಟೆ, ಕೃಷ್ಣಾವತಾರದ ಕೃಷ್ಣನ ದೃಷ್ಟಾಂತ ಕೊಟ್ಟೆ, ಮಹಾಭಾರತ ಯುದ್ಧದ ಸನ್ನಿವೇಶದ ದೃಷ್ಟಾಂತ ಕೊಟ್ಟೆ. ಸೊ ಈ ಎಲ್ಲ ದೃಷ್ಟಾಂತಗಳನ್ನು ನಾವು ಮನದಟ್ಟು ಮಾಡಿಕೊಂಡಾಗ ನಮಗೆ ಗೊತ್ತಾಗೋದೇನು ಅಂತಂದರೆ, ಶನಿದೇವರ ಒಂದು ವಿಶೇಷವಾದಂತಹ ಸಂಚಾರದ ರೀತಿ. ಅದಕ್ಕೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು ಅಂತಂತಂದರೆ, ಆ ಶನಿ ಪರಮಾತ್ಮನ ಸೇವೆ, ಪೂಜೆ, ಅನುಷ್ಠಾನಗಳನ್ನು ತಪ್ಪದೆ ಈ ಮಾರ್ಚ್ 29ನೇ ತಾರೀಕಿಗೆ ನಾವು ಮಾಡಬೇಕು. ಅವನ ಪ್ರೀತ್ಯಾಸ್ಪದವಾಗಿ ಯಂತ್ರವನ್ನು ಧಾರಣ ಮಾಡಿಕೊಳ್ಬೇಕು ಮತ್ತು ವಿಶೇಷವಾಗಿ ಉಂಗುರವನ್ನು, ಆಭರಣ ಪ್ರಿಯ ಶನಿದೇವನು. ಸೊ ಹೀಗಾಗಿ ಆ ಆಭರಣವನ್ನು ನಾವು ವಿಶೇಷವಾಗಿ ಧಾರಣ ಮಾಡಿಕೊಳ್ಬೇಕು.